ಇವತ್ತಿನ ಅಮೃತಧಾರೆ ಸೀರಿಯಲಲ್ಲಿ ಸೀನ್ 1ನಲ್ಲಿ ಭೂಮಿಕಾ ಗೌತಮ್ ರೂಮಿಗೆ ಬಂದು ಅವನಿಗೆ ಕಷಾಯ ಕೊಡೋಕ್ಕೆ ಅಂತ ಬಂದಾಗ ಗೌತಮ್ ಎದ್ದೇಳ್ತಾನೆ. ಗೌತಮ್ ಎದ್ಬಿಟ್ಟು ಭೂಮಿಕನ ನೋಡಿ ಫುಲ್ಲು ಶಾಕಲ್ಲಿ, ಇದೇನು ನನಗೆ ಕನಸಲ್ಲೂ ನೀವು ನನಗೆ ಕಾಣಿಸ್ಕೊತಿದ್ದೀರಾ, ಇನ್ ಕೇಸ್ ಕನಸಲ್ಲೂ ನೀವು ನನಗೆ ಕಾಣಿಸ್ಕೊತಿದ್ದೀರಾ ಅಂತ ಗೊತ್ತಾದರೆ ನೀವು ನನ್ನನ್ನು ಬಿಟ್ಟೋಗ್ಬಿಡ್ತೀರಾ ಅಲ್ವಾ ಅಂತ ಹಂಗೆ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭೂಮಿಕಂಗೆ ಬೇಜಾರಾಗ್ತಿರುತ್ತೆ. ಅದಾದಮೇಲೆ ಭೂಮಿಕಾ ನೀವು ಕಷಾಯ ಕೊಡ್ರಿ ಅಂತ ಹೇಳ್ತಿರ್ತಾಳೆ. ಅಂದರೂ ಗೌತಮ್ಗೆ ಅದು ರಿಯಲೈಸೇ ಆಗ್ತಾ ಇರಲ್ಲ. ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದಮೇಲೆ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿದ್ಮೇಲೆ ಹೇಳ್ತಾರೆ, ನಾನು ಕೊಟ್ಟಂಥ ಮೆಡಿಸನೆಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೀರಾ ಅಲ್ವಾ, ಹಾಗಾಗಿ ಈ ಥರ ಹುಷಾರಾಗಿದೆ. ಇನ್ ಕೇಸ್ ಏನಾದರೂ ಇನ್ನೂ ಸರಿಯಾಗಲಿಲ್ಲ ಅಂತಂದರೆ ಸಂಜೆ ಕ್ಲಿನಿಕ್ಕಿಗೆ ಕರ್ಕೊಂಡು ಬನ್ನಿ, ಬ್ಲಡ್ ಟೆಸ್ಟ್ ಚೆಕಪ್ ಮಾಡೋಣ ಅಂತ ಹೇಳ್ತಾರೆ. ಈ ಕಡೆ ಜಯದೇವ್ ಕೂತ್ಕೊಂಡು ಮಲ್ಲಿ ಹಿಂದಿನ ದಿನ ಬಂದು ಮಾತಾಡಿರೋದನ್ನ ನೆನಪು ಮಾಡ್ಕೊಂಡು ಸಿಟ್ಟಲ್ಲಿ ಕೂತಿರ್ಬೇಕಾದ್ರೆ ಜಯದೇವ್ ತಮ್ಮ ಬಂದು ಮಲ್ಲಿ ಎತ್ತಿಗೆ ಬಂದಿದ್ರಂತೆ, ನೀವು ಯಾಕೆ ನನಗೆ ಹೇಳಲಿಲ್ಲ, ನಾವು ಅವ್ರ ಹತ್ರ ಮಾತಾಡಿದರೆ ಬ್ರೋ ಮತ್ತು ಅದಕ್ಕೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿತ್ತು ಅಂತ ಹೇಳಿದಾಗ ಜಯದೇವ್ ಫುಲ್ ರೂಡಾಗಿ ನನಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಆಗಿ ಮಾತಾಡಿದಾಗ ಅವ್ರ ತಮ್ಮ ಹೇಳ್ತಾರೆ, ನಿನಗೀಗ ಅರ್ಥ ಆಗೋಲ್ಲ, ರಿಲೇಷನ್ಶಿಪ್ ಬೆಲೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಮಲ್ಲಿಗೆ ಸೀನ್ 3ಯಲ್ಲಿ ಗೌತಮ್ ಫ್ರೆಂಡು ಕಾಲ್ ಮಾಡ್ತಾನೆ. ಏನಕ್ಕೆ ಅಂತ ಅಂದರೆ ನೆನ್ನೆ ಹೋಗಿದ್ದಲ್ಲ ಮಲ್ಲಿ, ಏನಾಯಿತು ಕೆಲಸ ಅಂತ ಕೇಳೋಕ್ಕೆ ಅವಳು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾಳೆ. ನಾನು ಹೋದೆ, ಕೊಟ್ಟೆ, ಡಿವೋರ್ಸ್ ಪೇಪರ್ ಸೈನ್ ಹಾಕಿ ಅಂತ ಹೇಳಿ ಬಂದಿದ್ದೀನಿ, ನೀವು ಹೇಳ್ದಂಗೆ ಮಾಡಿದ್ದೀನಿ, ನೀವು ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡು ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಹೇಳ್ತಾನೆ, ನಾನು ಇದು ಏನಕ್ಕೆ ಕಾಲ್ ಮಾಡಿದೆ ಅಂತ ಅಂದರೆ ಗೆಳೆಯ ನೆನ್ನೆಯಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಅವ್ನಿಗೆ ಫೋನ್ ಕೊಡು ಅಂತ ಹೇಳಿದಾಗ ಮಲ್ಲಿ ಹೇಳ್ತಾಳೆ ಅವ್ರಿಗೆ ಹುಷಾರಿಲ್ಲ. ಏನೋ ಅವ್ನು ಹುಷಾರಿಲ್ಲ ಅಂದಾಗ ತಡಿ ನಾನು ಈಗಲೇ ಬರ್ತೀನಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ನೀವು ಬರಬೇಡಿ, ಇಲ್ಲಿ ಭೂಮಿಕಾ ಅಕ್ಕನೇ ಅವ್ರನ್ನ ನೋಡ್ಕೊತವ್ರೆ, ಇವಾಗ ಜ್ವರ ಸ್ವಲ್ಪ ಅವ್ರಿಗೆ ಕಮ್ಮಿ ಆಗಿದೆ, ನೀವು ಬಂದರೆ ಇದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಅವನ್ನ ಬರಬೇಡ ಅಂತಾರೆ. ಆಗ ಅವನು ಇಲ್ಲ ನಾನು ಬರೋಲ್ಲ, ಇನ್ನೂ ಒಂದು ವಾರದ ತನಕ ಅಲ್ಲಿ ಕಾಲಿಡಲ್ಲ ಅಂತ ಹೇಳ್ತಾರೆ. ಈ ನೆಕ್ಸ್ಟ್ ಸೀನಲ್ಲಿ ಭೂಮಿಕಾ ಕೆಳಗಡೆ ರವೆ ತಗೋಬೇಕು ಅಂತ ಶಾಪಿಗೆ ಬಂದಾಗ ಈ ಕಡೆ ಕೆಳಗಡೆ ಬಂದಾಗ ಒಟಾರದವರೆಲ್ಲ ಫುಲ್ಲು ಇವಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಇವಳು ಗಂಡ ಯಾರಂತ ಗೊತ್ತಿಲ್ಲ, ಇದನ್ನ ನೋಡೋಕ್ಕಾಗ್ದೇ ಇವಳು ಗಂಡ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಎಲ್ಲ. ಅಂದರೆ ಇದು ಅವಳು ಶಾಪ್ ತನಕ ಹೋಗೋವರೆಗೂ, ರವೆ ತಗೊಂಡು ಬರೋವರೆಗೂ ಇಷ್ಟೆಲ್ಲ ಬರೀ ಇವಳ ಬಗ್ಗೆ ಒಟಾರದವರೆಲ್ಲ ಚೀಪಾಗಿ ಮಾತಾಡ್ಬೇಕಾದ್ರೆ ಅವಳು ಏನೂ ಉತ್ತರ ಕೊಡೋಲ್ಲ. ಸಡನ್ನಾಗಿ ಗೌತಮ್ ಇಂಥವನು ಅಂತ ನಮಗೆ ಗೊತ್ತಿರಲ್ಲ ಅಂತ ಅಲ್ಲಿದ್ದವರೊಬ್ಬರು ಹೇಳಿದಾಗ ಭೂಮಿಕಾಗೆ ಫುಲ್ ಸಿಟ್ಟು ಬಂದ್ಬಿಟ್ಟು ಬೈತಾರೆ, ನಿಮಗೆಲ್ಲ ಮನುಷ್ಯತ್ವ ಅನ್ನೋದಿದೆಯಾ, ಇಷ್ಟು ವರ್ಷದಿಂದ ನೀವು ಅವ್ರ ಜೊತೆ ಇದ್ದೀರಾ, ನಾನೇನೋ ಈಗ ಬಂದಿದ್ದೀನಿ, ನೀವೇ ಹೇಳಿದ್ರಿ ಗೌತಮ್ ಮನೆಗೆ ಯಾರು ಹೊಸ್ದಾಗಿ ಬಂದರೆ ಅವರೇ ಕಾಫಿ ಮಾಡಿಕೊಡ್ತಾರೆ, ತಿಂಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರಿ, ಇವಾಗ ನೀವೇ ಅವ್ರ ಬಗ್ಗೆ ಮಾತಾಡ್ತಿದ್ದೀರ ಕೆಟ್ಟದಾಗಿ. ನೀವು ಇಲ್ಲಿ ಮದುವೆ ಆಗಿದ್ದೀರ, ಹೆಣ್ಮಕ್ಳಿದ್ದೀರಾ, ನೀವು ನಿಮ್ಮನ್ನೇ ಏನಾದರೂ ಅವ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀರಲ್ಲ, ನೀವು ಒಬ್ಬರಿಂದ ಉಪಯೋಗ ಪಡ್ಕೊಳ್ಳೋದಲ್ಲ, ಇನ್ನೊಬ್ರಿಗೂ ಅವ್ರ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಹೆಲ್ಪ್ ಮಾಡೋದೇ ಮನುಷ್ಯತ್ವ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗೀತು.